ತಾಂಡವ್ನ ಎಷ್ಟೇ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅದು ವರ್ಕೌಟ್ ಆಗ್ತಾನೆ ಇಲ್ಲ. ಭಾಗ್ಯ ಮುಂದೆ ಆಕೆ ಡಮ್ಮಿ ಅನ್ನೋದು ಪ್ರೂವ್ ಆಗ್ತಾನೆ ಇದೆ. ಇದೀಗ ತಾಂಡವ್ ಮುಂದೆ ಶ್ರೇಷ್ಠ ಬಂಡವಾಳ ಬಯಲಾಗಿದೆ. ಭಾಗ್ಯ ಮುಂದೆಯೇ ಶ್ರೇಷ್ಠಗೆ ಕಪಾಳ ಮೋಕ್ಷ ಮಾಡಿದ್ದಾನೆ. ತನ್ನ ಫ್ಯಾಮಿಲಿ ವಿಚಾರವಾಗಿ ನಿರ್ಧಾರ ತೆಗೆದುಕೊಳ್ಳೋಕೆ ನೀನ್ ಯಾರು ಅಂತ ಪ್ರಶ್ನೆ ಮಾಡಿದ್ದಾನೆ. ಹಾಗಾದ್ರೆ ಶ್ರೇಷ್ಠ ಕೆಟ್ಟವಳು ಅಂತ ಆತನಿಗೆ ಗೊತ್ತಾಯ್ತಾ? ತಾಂಡವ್ಗೆ ಭಾಗ್ಯನೇ ಬೆಸ್ಟ್ ಅಂತ ಅನ್ನಿಸಿತಾ? ಭಾಗ್ಯ ಮನೆಗೆ ವಾಪಸ್ ಬರ್ತಾನಂತ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ಹೊಸ ತಿರುವು ಪಡೆದುಕೊಳ್ತಿದೆ. ಭಾಗ್ಯಗಿಂತ ತಾನೇ ಬೆಸ್ಟ್ ವೈಫ್ ಅಂತ ತೋರಿಸಿಕೊಳ್ಳಲು ಶ್ರೇಷ್ಠ ಏನೇನೋ ಮಾಡ್ತಿದ್ದಾಳೆ. ಹೋಟೆಲ್ನಿಂದ ಪಾರ್ಸೆಲ್ ತರಿಸಿ ತಾನೇ ಮಾಡಿದ್ದು ಅಂತ ತಾಂಡವ್ ಮುಂದೆ ಬಿಲ್ಡಪ್ ಕೊಡ್ತಾಳೆ. ಆದ್ರೆ ತಾಂಡವ್ಗೆ ಶ್ರೇಷ್ಠ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಗೊತ್ತಿದೆ. ಇದೀಗ ಶ್ರೇಷ್ಠ ತಾಂಡವ್ ಕೋಪಕ್ಕೆ ಗುರಿಯಾಗಿದ್ದಾಳೆ. ತನ್ವಿ ವಿಚಾರವಾಗಿ ನಿರ್ಧಾರ ತೆಗೆದುಕೊಂಡ ಶ್ರೇಷ್ಠಗೆ ಮಹಾಮಂಗಳಾರತಿ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಆಕೆಯ ಕೆನ್ನೆಗೆ ರಪರಪ ಅಂತ ಬಾರಿಸಿದ್ದಾನೆ. ತನ್ವಿ ಇತ್ತೀಚೆಗಷ್ಟೇ ಕಾಲೇಜಿಗೆ ಸೇರ್ಕೊಂಡಿದ್ಲು. ಆದ್ರೆ ಆಕೆ ಫ್ರೆಂಡ್ಸ್ ಜೊತೆ ರೆಸಾರ್ಟ್ಗೆ ಹೋಗೋದಕ್ಕೆ ಅಮ್ಮನ ಬಳಿ ಪರ್ಮಿಷನ್ ಕೇಳಿದ್ಲು. ಇದಕ್ಕೆ ಭಾಗ್ಯ ಒಪ್ಪಿಲ್ಲ. ಹೀಗಾಗಿ ತನ್ವಿ ನೇರವಾಗಿ ತಾಂಡವ್ ಬಳಿ ಹೋಗಿ ರೆಸಾರ್ಟ್ಗೆ ಹೋಗಲು ಪರ್ಮಿಷನ್ ಕೇಳಿದ್ದಾಳೆ. ಆದ್ರೆ ತಾಂಡವ್ ಕೂಡ ಸೈನ್ ಹಾಕೋದಕ್ಕೆ ಒಪ್ಕೊಂಡಿಲ್ಲ. ಕೊನೆಗೆ ಆಕೆಗೆ ನೆನಪಾಗಿದ್ದು ಶ್ರೇಷ್ಠ ಆಂಟಿ. ತನ್ವಿ ಶ್ರೇಷ್ಠ ಬಳಿ ಹೋಗಿ ಈ ವಿಚಾರ ಹೇಳ್ತಿದ್ದಂತೆ ತನ್ವಿ ನಮ್ಮ ಸೈಡ್ ಆದ್ರೆ ತಾಂಡವ್ ಖುಷಿ ಪಡ್ತಾನಂತ ಪರ್ಮಿಷನ್ ಲೆಟರ್ಗೆ ಸೈನ್ ಹಾಕಿದ್ದಾಳೆ. ಆದ್ರೆ ತನ್ವಿ ರೆಸಾರ್ಟ್ಗೆ ಹೋಗ್ತಿದ್ದಂತೆ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾಳೆ. ಹೀಗಾಗಿ ಭಾಗ್ಯ ಹೋಗಿ ಆಕೆಯನ್ನ ಬಿಡಿಸಿಕೊಂಡು ಬರೋ ತರ ಆಗಿದೆ. ಈ ವಿಚಾರ ಗೊತ್ತಾಗ್ತಿದ್ದಂತೆ ತಾಂಡವ್ ಭಾಗ್ಯ ಮನೆಗೆ ಓಡೋಡಿ ಬಂದು ದೊಡ್ಡ ರಾಧಾಂತವೇ ಮಾಡಿದ್ದಾನೆ. ಭಾಗ್ಯ ವಿರುದ್ಧ ಕೂಗಾಡಿದ್ದಾನೆ. ಆದ್ರೆ ಕೊನೆಗೆ ತನ್ವಿಗೆ ಪರ್ಮಿಷನ್ ಕೊಟ್ಟಿದ್ದು ಶ್ರೇಷ್ಠ ಅನ್ನೋದು ಗೊತ್ತಾಗಿ ಭಾಗ್ಯ ಹಾಗೂ ತಾಂಡವ್ ಇಬ್ರು ಕೋಪಗೊಂಡಿದ್ದಾರೆ. ನನ್ನ ಮಗಳ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳೋಕೆ ನೀನ್ ಯಾರು ಅಂತ ಭಾಗ್ಯ ಕೇಳಿದ್ದಾಳೆ. ಅದಕ್ಕೆ ಸೊಕ್ಕಿನಿಂದ ಉತ್ತರಿಸಿದ ಶ್ರೇಷ್ಠ, ನಿಂದು ತಾಂಡವ್ದು ಓಲ್ಡ್ ಸ್ಕೂಲ್ ಯೋಚನೆ, ನಿಮ್ಗೆ ಈ ಫನ್ ಎಲ್ಲಿ ಅರ್ಥ ಆಗುತ್ತೆ? ತನ್ವಿ ಬಂದ್ಲು, ನಾನು ಸಿಗ್ನೇಚರ್ ಮಾಡಿ ಕಳಿಸ್ತೆ ಅಂತ ಹೇಳಿದ್ದಾಳೆ. ಅದಕ್ಕೆ ಭಾಗ್ಯ, ನನ್ನ ಮಗಳ ಜೀವನದಲ್ಲಿ ಏನು ಬೇಕು ಬೇಡ ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ, ನೀನಲ್ಲ ಅಂತ ಖಡಕ್ ಆಗಿ ಹೇಳ್ತಾಳೆ. ಇದನ್ನ ಕೇಳಿ ಮತ್ತಷ್ಟು ರೇಗಿದ ಶ್ರೇಷ್ಠ, ನೀವಿಬ್ರು ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ವಿಫಲರಾಗಿರೋದಕ್ಕೆ ಅಲ್ವಾ ತನ್ವಿ ನನ್ನ ಹತ್ರ ಬಂದಿದ್ದು, ಈಡಿಯಟ್ಸ್ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಭಾಗ್ಯ ಕೋಪ ನೆತ್ತಿಗೇರಿದೆ. ಇನ್ನೇನು ಹೊಡಿಬೇಕು ಅನ್ನಷ್ಟರಲ್ಲಿ ತಾಂಡವ್ ಶ್ರೇಷ್ಠ ಕೆನ್ನೆಗೆ ಬಾರಿಸಿದ್ದಾನೆ. ಆಕೆ ಮತ್ತೆ ತನ್ನನ್ನೇ ಸಮರ್ಥಿಸಿಕೊಳ್ಳೋದಕ್ಕೆ ಮುಂದಾದಾಗ ಮತ್ತೊಮ್ಮೆ ಕೆನ್ನೆಗೆ ಬಾರಿಸಿದ್ದಾನೆ. ನನ್ನ ಮಕ್ಕಳ ವಿಚಾರದಲ್ಲಿ, ಅಪ್ಪ ಅಮ್ಮನ ವಿಚಾರದಲ್ಲಿ ನೀನು ಮಧ್ಯ ಬರೋದು ಬೇಕಾಗಿಲ್ಲ ಅಂತ ವಾರ್ನ್ ಮಾಡ್ತಾನೆ ತಾಂಡವ್. ಇದೀಗ ಶ್ರೇಷ್ಠ ಸಹವಾಸ ಸಾಕಾಗಿ ತಾಂಡವ್ ಭಾಗ್ಯ ಮನೆಗೆ ಬರ್ತಾನನ್ನೋ ಕುತೂಹಲ ಕಾಡ್ತಿದೆ. ತಾಂಡವ್ ಶ್ರೇಷ್ಠ ಕೆನ್ನೆಗೆ ಹೊಡೆದಿರೋದನ್ನ ನೋಡಿ ವೀಕ್ಷಕರು ಖುಷಿ ಪಟ್ಟಿದ್ದಾರೆ. ಈ ಶ್ರೇಷ್ಠಳಷ್ಟು ಕಪಾಳಕ್ಕೆ ಹೊಡಿಸ್ಕೊಂಡಿರೋರು ಹಿಸ್ಟ್ರಿಲೇ ಇಲ್ಲ ಅನ್ಸುತ್ತೆ. ಇವಳಿಗೆ ಎಷ್ಟು ಕಪಾಳಕ್ಕೆ ಹೊಡೆದ್ರೂ ಪ್ರಯೋಜನ ಇಲ್ಲ, ಇನ್ನು ಎರಡು ಬಿಡು. ಹಾಗೆ ಆ ತನ್ವಿಗೂ ಎಚ್ಚರಿಕೆ ಕೊಡುವಂತ ವೀಕ್ಷಕರು ಹೇಳಿದ್ದಾರೆ. ಇನ್ನು ಕೆಲವರು ಜನ ಫೆಮಿನಿಸ್ಟ್ ಬಗ್ಗೆ ಮಾತಾಡ್ತಾರೆ. ಆದ್ರೆ ಸೀರಿಯಲ್ಗಳಲ್ಲಿ ಹೆಣ್ಣಿನ ಕೆನ್ನೆಗೆ ಗಂಡು ಹೊಡೆಯೋದನ್ನ ಯಾಕೆ ನಾರ್ಮಲೈಸ್ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.